ನೋಡಿ, ಇದೇ ರಾಜಧಾನಿ ಒಡಲಲ್ಲಿ ಸದ್ದಿಲ್ಲದೆ ನಶೆ ದಂಧೆ ಹಾವಳಿ ಜಾಸ್ತಿ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಗೆ ಪ್ರತಿಕ್ರಿಯಿಸಿರುವಂತಹ ನಾಯಕರು ಶಾಸಕ ಸಿಸಿ ಪಾಟೀಲ್ ಅವರು, ಮಾಜಿ ಸಿಎಂ ಸದಾನಂದ ಗೌಡ ಅವರು, ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ನಾಯಕರು ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಇದು ನೀವು ಹೇಳುವಂಥದ್ದು ಭಾರಿ ಗಂಭೀರವಾದಂಥ ಒಂದು ಇವತ್ತಿನ ಯುವ ಜನಾಂಗ ಎಲ್ಲ ನಿಮ್ಮ ಸಣ್ಣ ಸಣ್ಣ ಗೂಡಂಗಡಿಗಳಲ್ಲಿ, ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಎಲ್ಲ ಕಡೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸೀಸ್ ಆದಂಥ ನೀವು ಅಮಲು ಪದಾರ್ಥದ ಸೊತ್ತುಗಳನ್ನು ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡಬೇಕು. ಮೊನ್ನೆ ಡಿ.ಕೆ. ಶಿವಕುಮಾರ್ ಎಲ್ಲ ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋದಾಗ ನನ್ನ ಮನೆಗೆ ಬಂದಿದ್ದರು. ನಾನು ಅವರಿಗೆ 5 ಪಾಯಿಂಟ್ಗಳನ್ನು ಕೊಟ್ಟಿದ್ದೆ. ನಾನೊಬ್ಬ ಮಾಜಿ ಮುಖ್ಯಮಂತ್ರಿ ಆದ ಕಾರಣ ನನ್ನ ಜವಾಬ್ದಾರಿ ಬಂದವರಿಗೆ ಒಂದು ಹಾರ ತುರಾಯಿ ಹಾಕಿ ಕಳಿಸೋದಲ್ಲ. ನನ್ನ ಜವಾಬ್ದಾರಿಯನ್ನು ನಾನು ಹೇಳಿದೆ. ಒಂದು, ಸಕಾಲ ಇಂಪ್ಲಿಮೆಂಟ್ ಮಾಡಿ. ಇವತ್ತು ನಡೀತಾ ಇರುವಂತಹ ಈ ಭಯಂಕರ ಭ್ರಷ್ಟಾಚಾರ ಇದು ಕನಿಷ್ಠ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಇದಕ್ಕೆ ಇತಿಶ್ರೀ ಆಗ್ತದೆ. ಸೆಪರೇಟ್ ಮಿನಿಸ್ಟ್ರಿ ಮಾಡಿ, ವಾರಕ್ಕೊಮ್ಮೆ ರಿವ್ಯೂ ಮಾಡಿ, ಯಾವುದೇ ಅಪ್ಲಿಕೇಶನ್ಸ್ ಆ ನಿಗದಿತ ಸಮಯದೊಳಗೆ ಡಿಸ್ಪೋಸ್ ಮಾಡುವಂಥದ್ದು ಮಾಡಿ ಅಂತ ಒಂದು. ನೀರಾವರಿ ವಿಚಾರಗಳಲ್ಲಿ ತುಂಬಾ ಗಮನ ಹರಿಸಬೇಕು. ನೀರಾವರಿ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನು ಮಾಡಿಲ್ಲ. ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಯೋಜನೆಗಳು ಕೇಂದ್ರ ವಿಧಾನಸೌಧ ಕೂಗಳತಿ ಮಲ್ಕು ಸಿಕ್ಕಿದೆ, ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಸಿಕ್ಕಿದೆ, ಮಾಜಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಅಲ್ಲಿ ಸಿಕ್ಕಿದೆ. ಫಸ್ಟ್ ಐ ಹಂಬ್ಲಿ ರಿಕ್ವೆಸ್ಟ್ ದ ಆನರೇಬಲ್ ನ್ಯೂಲಿ ಇಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ.ಕೆ. ಶಿವಕುಮಾರ್, ಈ ಎಕ್ಸೈಸ್ದವರಿಗೆ ಟಾರ್ಗೆಟ್ ಕೊಡೋದನ್ನು ಬಂದ್ ಮಾಡಿ. ನೀವು ಟಾರ್ಗೆಟ್ ಕೊಟ್ಟ ಕೂಡಲೇ ಅವ್ರು ಮಾರಬೇಕಾಗೈತಿ. ಇಷ್ಟು ಮಾರಬೇಕನ್ನುವಂತ ಟಾರ್ಗೆಟ್ ಕೊಡ್ತೀರಿ. ಆ ಕಾರಣಕ್ಕಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿ ಒಳಗೆ ಬ್ರ್ಯಾಂಡಿ ವಿಸ್ಕಿ ಸಿಗಾಕತ್ತು. ಟಾರ್ಗೆಟ್ ಕೊಡೋದು ಬಂದ್ ಮಾಡ್ರಿ. ರಾಜ್ಯವನ್ನು ಕಟ್ಟಾಕ ಬರೀ ಮಾದಕ ವಸ್ತುಗಳಿಂದ ಅಥವಾ ಮದ್ಯ ವ್ಯಸನಗಳಿಂದ ಬಂದಂತ ಹಣವನ್ನು ಉಪಯೋಗ ಮಾಡುತ್ತೇವೆ ಅನ್ನೋದು ಸರಿಯಾದ ದಾರಿ ಅಲ್ಲ. ಸರಿಯೋ ತಪ್ಪೋ ಹಿಂದಿನಿಂದ ಟಾರ್ಗೆಟ್ ಕೊಟ್ಕೊಂತ ಬಂದರೆ ಆ ಟಾರ್ಗೆಟ್ ಕೊಡುವುದನ್ನು ನಿಲ್ಲಿಸಬೇಕು ಅನ್ನುವಂತ ಮಾತನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ಬೆಂಗಳೂರಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಡ್ರಗ್ಸ್, ಅಫೀಮು, ಗಾಂಜಾ ಬಹಳಷ್ಟು ಸರಬರಾಜದಲ್ಲಿದೆ. ನಾನು ದಿನನಿತ್ಯ ಮಾಧ್ಯಮಗಳಲ್ಲಿ ಮತ್ತೆ ಸೀಸ್ ಮಾಡಿದೆಲ್ಲ ನೋಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಯಾವ ತರ ಉಡ್ತಾ ಪಂಜಾಬ್ ಇತ್ತು, ಉಡ್ತಾ ಬೆಂಗಳೂರು ಆಗಬಾರ್ದಂತ ರಾಜ್ಯದ ಎಲ್ಲರ ವಿದ್ಯಾರ್ಥಿನಿ ನೋವಾಗಿದೆ. ತಕ್ಷಣ ಅಂತ ವ್ಯವಸ್ಥೆಯಲ್ಲಿ ಯಾರು ನಿಸ್ಸಿಮರಿದ್ದಾರೆ, ನಿರಂತರವಾಗಿದ್ದಾರೆ, ಅವರನ್ನ ಹಿಡಿದು ಒಳಗೆ ಹಾಕಬೇಕು. ಮತ್ತೆ ನಮ್ಮ ವಿದ್ಯಾರ್ಥಿನ ಭವಿಷ್ಯದ ಒಂದು ಉಜ್ವಲ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಇಂಥ ಮಾದಕ ವಸ್ತುಗಳನ್ನ ಕಡಿವಾಣ ಹಾಕಬೇಕು, ಬ್ಯಾನ್ ಮಾಡಬೇಕಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇದರಲ್ಲಿ ಪೊಲೀಸ್ ವ್ಯವಸ್ಥೆ ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕು. ರಾಜ್ಯದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಹಾವಳಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರೇ ಅನಾವಶ್ಯಕವಾಗಿ ಆರ್ಎಸ್ಎಸ್ ಮೇಲೆ ಹೇಳಿಕೆ ಕೊಟ್ಕೋತಾ ಸಮಯ ಕಳೆಯೋದಕ್ಕಿಂತ ಜಾಸ್ತಿ ಮಹತ್ವ ಡ್ರಗ್ಸ್ ಮತ್ತು ಗಾಂಜಾ ವ್ಯಾಪಾರ ಮಾಡೋರಿಗೆ ಹಿಡಿದು ತಕ್ಷಣವಾಗಿ ಕಾನೂನು ಕ್ರಮ ಕೈಗೊಂಡು ಅಂತಹ ವಹಿವಾಟವನ್ನ ನಿಲ್ಲಿಸಬೇಕನ್ನುವಂಥದ್ದನ್ನ